ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 8ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅಹಿತಕರವಾದ ವಾಸನೆಯನ್ನು ಹೊಂದಿರುವ ಕಪ್ಪು ಮಂದ ಅಂತ ಹೇಳಿದ್ದಾರೆ. ಯಾವುದು ಇದರಲ್ಲಿ ಅಹಿತಕರವಾದ ವಾಸನೆ? ಅಹಿತಕರ ಅಂದ್ರೆ ನಮಗೆ ಆ ವಾಸನೆ ಬಂದ್ರೆ ತಲೆ ಎಲ್ಲ ನೋವು ಬರುವುದಿರಬಹುದು, ಅಥವಾ ಇರಿಟೇಷನ್ ಆಗ್ತದಲ್ಲ, ಕಿರಿಕಿರಿ ಆಗ್ತದೆ, ಇದು ಏನು ಗಬ್ಬು ವಾಸನೆ ಬರ್ತದೆ ಅಂತ. ಅಹಿತಕರವಾದ ವಾಸನೆ ಅದನ್ನ ಹೊಂದಿರುವಂತಹ ಕಪ್ಪು ಮಂದ ದ್ರವ್ಯ ಯಾವುದು ಅಂತ ಕೇಳಿದ್ದಾರೆ. ನೋಡೋಣ. ಆಪ್ಷನ್ ಎ ಕೋಕ್. ಇದು ಸರಿಯಾದ ಉತ್ತರ ಅಲ್ಲ. ಯಾಕೆಂದ್ರೆ ಕೋಕ್ ಮಂದ ದ್ರವದ ರೂಪದಲ್ಲಿ ಇರುವುದಿಲ್ಲ. ಕೋಕ್ ಘನದ ರೂಪದಲ್ಲಿ ಇರ್ತದೆ. ನೀವು ಏನದು ಚಾರ್ಕೋಲ್ ಅನ್ನೆಲ್ಲ ನೋಡಿದ್ರೆ ಅದೇ ರೂಪದಲ್ಲಿ ಇರ್ತದೆ ಕೋಕ್. ಬಿಟುಮಿನ್ ಕೂಡ ಅಲ್ಲ. ಬಿಟುಮಿನ್ ಕೂಡ ಬಿಟುಮಿನ್ ಅಂದ್ರೆ ಏನು? ಇದು ಪೆಟ್ರೋಲಿಯಂನ ಒಂದು ಉತ್ಪನ್ನ ಆಗಿರುತ್ತೆ. ಇದು ತಪ್ಪಾದ. ಕಲ್ಲಿದ್ದಲು ಡಾಂಬರ್. ನೀವು ಕೆಲವೊಮ್ಮೆ ನೋಡಬಹುದು, ರೋಡ್ ಮಾಡ್ತಾ ಇರುವಾಗ ಕಾರನ್ನ ಹಾಕುವಾಗ ಕೆಟ್ಟ ವಾಸನೆ ಬರ್ತಿರುತ್ತೆ ಅಲ್ವಾ? ಯಾಕೆಂದ್ರೆ ಅದು ಕಲ್ಲಿದ್ದಲು ಡಾಂಬರ್ ವಾಸನೆ. ಇದು ಅಹಿತಕರವಾದ ವಾಸನೆ ಆಗಿದೆ. ಅಪಘರ್ಷಕ ಎಣ್ಣೆ. ಅಪಘರ್ಷಕ ಎಣ್ಣೆ ಅಂದ್ರೇನು? ಈಗ ಕೆಲವೊಮ್ಮೆ ಬಾಗ್ಲು ಕುഞ്ഞി ಕೊಡ್ತಿರುತ್ತೆ ಅಲ್ವಾ? ಹಾಡಿಡ್ತಾ ಇರುತ್ತೆ ತೆಗೆದು ಹಾಕಿ ಮಾಡುವಾಗ. ಕೆಲವೊಮ್ಮೆ ಯಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಸ್ಟ್ರಕ್ ಆಗ್ಬಿಡ್ತವೆ. ಅವಾಗೆಲ್ಲ ನಾವು ಅಪಘರ್ಷಕ ಎಣ್ಣೆ, ಲುಬ್ರಿಕೆಂಟ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದನ್ನ ಉಪಯೋಗಿಸ್ತೇವೆ. ಇದು ಕೂಡ ಕೆಟ್ಟ ವಾಸನೆ, ಅಹಿತಕರವಾದ ವಾಸನೆಯನ್ನ ಹೊಂದಿರೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಕಲ್ಲಿದ್ದಲು ಡಾಂಬರ್. ನೋಡಿ, ಕಲ್ಲಿದ್ದಲು ಡಾಂಬರ್ನ ನೋಡ್ತಾನೆ ವಾಸನೆ ತೊಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇದು ಕಪ್ಪು ಮಂದ ದ್ರವ. ಕಪ್ಪು ಮಂದ. ಥ್ಯಾಂಕ್ ಯು.